ಕಾವೇರಿ ನೀರಿಗಾಗಿ ನಾಳೆ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ನಿಮ್ಗೆ ಗೊತ್ತಿರೋ ವಿಚಾರನೆ. ಸೊ ನಾಳಿನ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ಸಿಗ್ತಾ ಇಲ್ಲ, ಅದು ಕೂಡ ಅಷ್ಟೇ ವಾಸ್ತವ. ಹೌದು, ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳ್ತಿದ್ದಾರೆ. ಆದ್ರೆ ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳ್ಕೊಂಡು ಬಹಳಷ್ಟು ಸಂಘಟನೆಗಳು ಹೇಳ್ತಾ ಇದ್ದಾವೆ. ಅದರಲ್ಲೂ ಈ ಬಾರಿ ವಿಶೇಷತೆ ಏನು ಅಂತ ಅಂದ್ರೆ, ಸಾರಾ ಗೋವಿಂದು ಅಂದ್ರೆ ಈ ವಾಟಾಳ್ ನಾಗರಾಜ್ ಅವರ ಎಡಕ್ಕೆ ಬಲಕ್ಕೆ ನಿಲ್ತಾ ಇದ್ದಂತ ನಾಯಕರುಗಳೇ ಇಲ್ಲ, ನಾವು ಈ ಸಲ ಬಂದ್ಗೆ ಬೆಂಬಲ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸಾರಾ ಗೋವಿಂದು ಜೊತೆಗೆ ಪ್ರವೀಣ್ ಶೆಟ್ಟಿ ವಿಚಾರವಾಗಿ ನಾವು ಹೇಳ್ತಾ ಇದ್ದೀವಿ. ಬಹಳ ಸಂದರ್ಭದಲ್ಲಿ ಸಾರಾ ಗೋವಿಂದು ಹಾಗೆ ಪ್ರವೀಣ್ ಶೆಟ್ಟಿ ವಾಟಾಳ್ ನಾಗರಾಜ್ ಅವ್ರ ಜೊತೆಗೆ ಇರ್ತಾ ಇದ್ರು, ಬಂದ್ಗೆ ಎಲ್ಲ ಸಂಘಟಿತವಾಗಿನೇ ಮುಂದೆ ಹೋಗ್ತಾ ಇದ್ರು. ಈ ಬಾರಿ ಅವರಿಬ್ರು ಕೂಡ ಹಿಂಸರ್ದಿದ್ದಾರೆ. ಹಾಗತ್ತ ಅವರಿಬ್ರು ಇದ್ದಿದ್ರೆ ಏನೋ ಬಹಳ ಬಂದಾಗ್ಬಿಡುತ್ತೆ ಮತ್ತೊಂದು ಅನ್ನುವಂಥದ್ದಲ್ಲ. ಇನ್ನಿತರ ಸಂಘಟನೆಗಳು ಏನೇನಿವಲ್ಲ, ಬಹುತೇಕ ಸಂಘಟನೆಗಳು ಅಂದ್ರೆ ಈ ಚಾಲಕರಿಗೆ ಸಂಬಂಧಪಟ್ಟಾಗಿನ ಸಂಘಟನೆಗಳು, ಆಮೇಲೆ ಈ ಸ್ಕೂಲ್ಗೆ ಸಂಬಂಧಪಟ್ಟಾಗಿನ ಸಂಘಟನೆಗಳು, ಬಸ್ ಡ್ರೈವರ್ಸಿಗೆ ಸಂಬಂಧಪಟ್ಟ ಹಾಗಿನ, ಕ್ಯಾಬ್ ಡ್ರೈವರ್ಸಿಗೆ ಸಂಬಂಧಪಟ್ಟ ಹಾಗಿನ, ಆಟೋ ಡ್ರೈವರ್ಸಿಗೆ ಸಂಬಂಧಪಟ್ಟ ಹಾಗಿನ ಅಸೋಸಿಯೇಷನ್ಸ್ಗಳು, ಮತ್ತೆ ಈ ಇನ್ನಿತರ ಕನ್ನಡ ಪರ ಸಂಘಟನೆಗಳು, ಇವ್ರು ಯಾರು ಕೂಡ ಈ ಬಾರಿ ಬೆಂಬಲ ಕೊಡ್ತಿಲ್ಲ ಅಂತಾನೆ ಈ ಕ್ಷಣ ತನಕನೂ ಕೂಡ ಹೇಳ್ತಿದ್ದಾರೆ. ನೈತಿಕ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾರಿಗೆ ಬೇಕು ನಿಮ್ ನೈತಿಕ ಬೆಂಬಲ? ಪೂರ್ಣ ಬೆಂಬಲ ಕೊಡಿ ಅಂತ ಹೇಳ್ಕೊಂಡು ವಾಟಾಳ್ ನಾಗರಾಜ್ ಹೇಳ್ತಿದ್ದಾರೆ. ನಾಳೆ ಅಖಂಡ ಕರ್ನಾಟಕ ಬಂದ್ ಮಾಡಿಯೇ ಸಿದ್ಧ ಅಂತ TV9ಗೆ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ಗೆ ಮೊದಲು ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದು, ಆದ್ರೀಗ ಅದೇ ಸ್ನೇಹಿತರು ಬೆಂಬಲ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ನಾಳಿನ ಬಂದ್ ನಡೆದೇ ನಡೆಯುತ್ತೆ ಅಂತ ವಾಟಾಳ್ ನಾಗರಾಜ್ ಹೇಳ್ತಿದ್ದಾರೆ. ವಿಚಾರಕ್ಕೆ ಈಗಾಗಲೇ ಕೂಡ ಅಖಂಡ ಕರ್ನಾಟಕ ಬಂದಿಗೆ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ವಾಟಾಳ್ ನಾಗರಾಜ್ ಅವರೇ ನನ್ನ ಜೊತೆಲಿದ್ದಾರೆ. ಸರ್, ನಾಳಿನ ಬಂದ್ಗೆ ಯಾವ ರೀತಿಯಲ್ಲಿ ಸಿದ್ಧತೆ ಆಗಿದೆ? ನಾಳೆ ಬಂದ್ಗೆ ನಾವು 31ನೇ ತಾರೀಕು ವುಡ್ಲ್ಯಾಂಡ್ಸ್ನಲ್ಲಿ ನಾವು ಸಭೆ ಕರೆದು, ಈ ಸಭೆಯಲ್ಲಿ ತಮ್ಮ ಕಣ್ಣೆದುರಿಗೆ ತಾವು ನೋಡಿದ್ರಿ, ಈ ಎಲ್ಲ ನಮ್ಮ ಮುಖಂಡರುಗಳು ಸೇರಿದ್ರು. ಸೇರಿ ನಾನು ಅಲ್ಲಿ ಒಂದು ನಮ್ಮ ರಾಜ್ಯದ ಸಮಗ್ರ ಬೇಡಿಕೆಗಳನ್ನೆಲ್ಲ ಹೇಳಿ, ಇದು ಬರೀ ಈ ತಮಿಳುನಾಡು ನೀರು ಬಿಟ್ಟದ್ದು ಒಂದೇ ಅಲ್ಲ, ಮೇಕೆದಾಟು ಉಂಟು, ಮಹದಾಯಿ ಉಂಟು, ಉತ್ತರ ಕರ್ನಾಟಕ ಉಂಟು, ಹೈದರಾಬಾದ್ ಕರ್ನಾಟಕ ಉಂಟು, ಇವರೆಲ್ಲರೂ ಭಾಳ ಅದ್ಭುತವಾಗಿ ನಾವು ಹೋರಾಟ ಮಾಡಬೇಕು ಅಂತ ಹೇಳಿದೆ. ಎಲ್ಲಕ್ಕೂ ಅವರು ಸಂಪೂರ್ಣ ಬೆಂಬಲ ಕೊಟ್ಟು, ಮತ್ತು ಬರೀ ಬೆಂಬಲ ಒಂದೇ ಅಲ್ಲ, ಕೈ ಮೇಲೆ ಕೆತ್ಕೊಂಡ್ರು, ನಮ್ದೆಲ್ಲೊಂದು ಎತ್ಕೊಂಡು ಜೈ ಜೈ ಬೆಂಬಲ ಕೊಟ್ಟರು. ಯಾರು ಕೊಟ್ಟವರು? ಈ ಸ್ನೇಹಿತರೆ. ಆದ್ದರಿಂದ ನಾವೇನು ಆಮೇಲೆ ಅಲ್ಲಿಂದ ಇಲ್ಲಿರುವರೆಗೆ ಎಲ್ಲ ಸಭೆಗಳಲ್ಲೂ ಅವ್ರು ಬರಬೇಕು ಅಂತೇಳಿ ಪ್ರತಿಯೊಂದು ಸಭೆಯಲ್ಲೂ ಅವ್ರ ಹೆಸರುಗಳನ್ನೆಲ್ಲ ಹಾಕಿ ಕರಿತಾ ಇದ್ದೀವಿ. ಆದ್ದರಿಂದ ಅವರು ಏನೇನೋ ಹೇಳ್ತಾ ಇದ್ದಾರೆ, ಅದು ಹೇಳ್ಕೊಳ್ಳಿ. ಸರಿಗ ಸಾರಾ ಗೋವಿಂದು, ಶಿವರಾಮೇಗೌಡರು, ಪ್ರವೀಣ್ ಶೆಟ್ಟಿ ಎಲ್ಲರೂ ಕೂಡ ಈ ಬಂದ್ ದಿನಾಂಕವನ್ನ ಮುಂದೂಡಿ ಅಂತ ನಿಮಗೆ ಮನವಿ ಮಾಡ್ತಾರಂತೆ. ಮುಂದೂಡಿ ಏನಾಗಿದೆ ಅಂತೆ? ನಾಳೆ ಏನು ಆಕಾಶ ಇದು ಬಿಡುತ್ತಂತೆ. ಸರ್ಕಾರ ನೀರು ಬಿಡ್ತಾ ಇಲ್ಲ, ಸರ್ಕಾರ ನೀರು ಬಿಡಲ್ಲ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಬಂದ್ ಮುಂದೂಡಿ ಅಂತ ನಿಮಗೆ ಮನವಿ ಮಾಡ್ತಾರಂತ ಈಗ ಬರ್ತಾರಂತೆ ಎಲ್ಲರೂ. ಈಗ ಯಾರೇ ಬಂದ್ರೂ ತಮಗೆ ನಾನು ಹೇಳ್ತೀನಿ, ಬಂದು ಮುಂದಕ್ಕೆ ಹೋಗೋದಿಲ್ಲ, ಬಂದ್ ಹಾಗೆ ಆಗುತ್ತೆ. ಸರ್, ಈಗಾಗಲೇ ಮಾಗಡಿ ಬಾಲಕೃಷ್ಣ ಅವರು ತಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಬಂದನ್ನ ಕೈ ಬಿಡಿ ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಸರ್ಕಾರದಿಂದ ನಿಮ್ಗೆ ಏನಾರು ಇಲ್ಲಿವರೆಗೂ ಏನಾರು ಫೋನ್ ಕರೆ ಬಂದಿತ್ತ? ಬಾಲಕೃಷ್ಣ ನನಗೆ ಬೇಕಾದವನು, ಅವರಪ್ಪ ಚೆನ್ನಪ್ಪ ಅವರು ನನಗೆ ಬೇಕಾದವರು, ಬಾಲಕೃಷ್ಣ ಬೇಕಾದವರು. ಯಾಕೆ ಅವ್ನು ಕೈ ಮುಗಿಬೇಕು? ಬೇಕಾದವನು ನನಗೆ, ನಾವೆಲ್ಲ ಬೇಕಾದವರು. ಅದರಿಂದ ಬಾಲಕೃಷ್ಣಗೆ ಹೇಳ್ತೀನಿ, ಕೈ ಮುಗಿಬೇಡಪ್ಪ, ಗಂಭೀರವಾಗಿ ಬಂದ್ಬಿಡು, ನೀನು ಮಾಗಡಿ ಕ್ಲೋಸ್ ಮಾಡಿಸು ಅದಕ್ಕಿಂತ. ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ತಮ್ಮ ಹೋರಾಟ ಆರಂಭವಾಗುತ್ತೆ? ಅಂದ್ರೆ ತಮ್ಮ ರ್ಯಾಲಿ ಎಲ್ಲಿಂದ ಎಲ್ಲಿಗೆ? ನಾಳೆ 10 ಗಂಟೆಗೆ ನಾವೆಲ್ಲ ಇಲ್ಲೇ ಬರ್ತೀವಿ. ಬಸ್ಗಳು ಹೋಗಬೇಡಿ ಅಂತ ತಡೆಯೋಕ್ಕೆ ಇಲ್ಲೇ ಬರ್ತೀವಿ. ಇದೇ ಸ್ಥಳಕ್ಕೆ ಬರ್ತೀವಿ. ಮೊದಲನೇದು ಇಲ್ಲಿ ಬರ್ತೀವಿ. ಅವ್ರೇನಾರ ಮನೆ ಹತ್ರ ಹಿಡ್ಕೊಂಡು ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ, ಬರ್ತೀವಿ ಇಲ್ಲಿಗೆ. ಇವಿಷ್ಟು ಕೂಡ ಮುಖಂಡರ ಮಾತ್ರ. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಹೀಗೆ ನಾಳಿನ ಕರ್ನಾಟಕ ಬಂದ್ ವಿಚಾರವಾಗಿ ಗೊಂದಲಗಳಂತೂ ಮುಂದುವರಿತಾ ಇದೆ. ಪ್ರವೀಣ್ ಶೆಟ್ಟಿ, ಸಾರಾ ಗೋವಿಂದು ಬಂದ್ಗೆ ಬೆಂಬಲ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ವಾಟಾಳ್ ನಾಗರಾಜ್ ಮಾತ್ರ ಯಾರು ಬೆಂಬಲ ಕೊಡ್ಲಿ ಬಿಡ್ಲಿ, ನಾಳಿನ ಅಖಂಡ ಕರ್ನಾಟಕ ಬಂದ್ ನಡೆಯೋದು ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಯಾವುದೇ ಬದಲಾವಣೆ ಇಲ್ಲ ಅಂತಾನು ಹೇಳ್ತಿದ್ದಾರೆ. ಹಾಗಾದ್ರೆ ಬಂದ್ಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ, ವಾಟಾಳ್ ನಾಗರಾಜ್ ಏನ್ ಹೇಳ್ತಾ ಇದ್ದಾರೆ, ಅಸಲಿಗೆ ನಾಳೆ ಬಂದ್ ಎಷ್ಟು ಎಫೆಕ್ಟಿವ್ ಆಗಿ ನಡಿಬಹುದು ನಡೆದ್ರೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ನಾಳಿನ ಅಖಂಡ ಕರ್ನಾಟಕ ಬಂದ್ ಫಿಕ್ಸ್ ಎಂದ ವಾಟಾಳ್ ನಾಗರಾಜ್.
ಯಾರೇ ಬಂದ್ರೂ ತಮಗೆ ನಾನು ಹೇಳ್ತೀನಿ, ಬಂದು ಮುಂದಕ್ಕೆ ಹೋಗೋದಿಲ್ಲ. ಬಂದ್ಗೆ ರಾಜ್ಯ ರೈತ ಸಂಘದ ಬೆಂಬಲ, ಮಂಡ್ಯದಲ್ಲಿ ಭುಗಿಲೆದ್ದ ಪ್ರೊಟೆಸ್ಟ್. ನಾಳೆ ಕರ್ನಾಟಕ ಬಂದ್ ಏನಿದೆ ಅದಕ್ಕೆ ನಮ್ಮ ಕರ್ನಾಟಕ ರೈತ ಸಂಘ ಕೂಡ ಸಂಪೂರ್ಣ ಬೆಂಬಲವನ್ನ ಕೊಡ್ತೀವಿ. ಯಾರು ಬೆಂಬಲ, ಯಾರಿಂದ ಬೆಂಬಲ ಇಲ್ಲ, ಕರ್ನಾಟಕ ಬಂದ್ ಗೊಂದಲ. ಆದ್ರೆ ನಾಳಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ನಾವು ಯಾರು ಬೆಂಬಲ ಕೊಡೋಕೆ ಆಗ್ತಾ ಇಲ್ಲ. ನಾಳೆ ಕರೆದಿರುವಂತ ಬಂದ್ಗೆ ನಾವ್ಯಾರು ಇದು ಮಾಡ್ತಾ ಇಲ್ಲ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಕೇಂದ್ರ ಜಲ ಆಯೋಗದ ಆದೇಶ ಕನ್ನಡಿಗರ ಆಕ್ರೋಶದ ಕಟ್ಟೆ ಒಡೆಯುವಂತೆ ಮಾಡಿದೆ. ಈ ಹಿಂದೆ ನಮಗೆ ನೀರಿಲ್ಲದೆ ಇದ್ದಾಗಲೂ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಹರಿಸುವಂತೆ ಆದೇಶ ನೀಡಲಾಗಿತ್ತು. ಹೀಗಾಗಿ ಅವತ್ತೇ ವಾಟಾಳ್ ನಾಗರಾಜ್ ನೇತೃತ್ವದ ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದವು. ಇದೀಗ ನಿನ್ನೆ ಮತ್ತೆ ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವ ಆದೇಶವನ್ನ ನೀಡಲಾಗಿದೆ. ಇದು ಆಕ್ರೋಶವನ್ನ ಹೆಚ್ಚುವಂತೆ ಮಾಡಿದೆ. ಆದ್ರೆ ಕಾವೇರಿ ಹೋರಾಟದ ಈ ನಿರ್ಣಾಯಕ ಘಟ್ಟದಲ್ಲಿ ಕನ್ನಡ ಪರ ಸಂಘಟನೆಗಳ ನಡುವೆಯೇ ಬಿರುಕು ಮೂಡಿದೆ. ಡ್ಯಾಂಗೆ ನೀರು ಬಂದಿದೆ, ಬಂದ್ ಅಗತ್ಯ ಇಲ್ಲ ಅಂತ ಸಾರಾ ಗೋವಿಂದ್ ಹಾಗೆ ಪ್ರವೀಣ್ ಶೆಟ್ಟಿ ಹಿಂದೆ ಸರಿದಿದ್ದಾರೆ. ನಾವು ಅವರ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತೀವಿ. ಈವಾಗಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ಕರ್ನಾಟಕದಲ್ಲಿ, ಬೆಂಗಳೂರು ನಗರದಲ್ಲಿ ಕಾರ್ಮಿಕರಿಗೆ, ರೈತರಿಗೆ, ಹೋಟೆಲ್ ಉದ್ಯಮಿಗಳಿಗೆ, ಬೇಕರಿಯವರಿಗೆ, ಚಿಕ್ಕ ಪುಟ್ಟ ವ್ಯವಹಾರ ಮಾಡುವಂಥವರಿಗೆ ತೊಂದರೆಯನ್ನ ಕೊಡೋದು ಬೇಡ ಅಂತೇಳಿ ವಾಟಾಳರವರಲ್ಲಿ ನಾವು ಮನವಿಯನ್ನ ಮಾಡ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಬಂದನ್ನ ಮಾಡೋಣ ಅಥವಾ ಹೋರಾಟವನ್ನು ಇನ್ನಷ್ಟು ತೀವ್ರ ಮಾಡೋಣ. ನೋಡಿ, ವಾಟಾಳವರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಯಾವತ್ತೂ ನಾವು ಹೋರಾಟಕ್ಕೆ ಅವರಿಗೆ ಬೆಂಬಲ ಇಲ್ಲ ಅಂತಿಲ್ಲ. ಆದ್ರೆ ನಾಳಿನ ಪರಿಸ್ಥಿತಿಯಲ್ಲಿ ಬಂದ್ಗೆ ನಾವು ಯಾರು ಬೆಂಬಲ ಕೊಡೋಕೆ ಆಗ್ತಾ ಇಲ್ಲ. ಖಂಡಿತ ಮಳೆ ಬಂತು ಹೋಯ್ತು, ಆದ್ರೆ ಅವತ್ತು ನಾವು ಬಂದನ್ನ ವಾಪಸ್ ಪಡೆದ್ವಿ. ಈಗ ಮತ್ತೆ ಅದೇ ತೀರ್ಪನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸಮಯ ಮತ್ತೊಂದು ಎಲ್ಲವೂ ಬೇಕು. ಹಾಗಾಗಿ ಈಗ ನಾಳೆ ಕರೆದಿರುವಂಥ ಬಂದ್ಗೆ ನಾವ್ಯಾರು ಇದು ಮಾಡ್ತಾ ಇಲ್ಲ. ಮಾಡೋರ್ಗೆ ನಾವ್ಯಾರು ಬೇಡ ಅನ್ನಲ್ಲ. ಆದ್ರೆ ಬಂದ್ ಮಾಡೇ ಮಾಡ್ತೀವಿ ಅಂತ ಗುಡುಕ್ತಾ ಇರೋ ವಾಟಾಳ್ ನಾಗರಾಜ್ ಬೆಂಗಳೂರಿನಲ್ಲಿ ಇವತ್ತೇ ರಣಕಹಳೆ ಮೊಳಗಿಸಿದ್ದಾರೆ. ಮೆಜೆಸ್ಟಿಕ್ ಬಳಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪೊರಕೆ ಚಳವಳಿ ನಡೆಸಲಾಯಿತು. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡದಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸ್ತಾ ಇದ್ದ ವಾಟಾಳ್ರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ನಮಗೆ ನೈತಿಕ ಬೆಂಬಲ ಬೇಕಿಲ್ಲ, ಸಂಪೂರ್ಣ ಬೆಂಬಲ ಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂದ್ ಮಾಡಬೇಕು ಅಂದವ್ರೆ ಶೆಟ್ರು. ನಾವು ತಲೆಯಲ್ಲಿ ಇಟ್ಕೊಂಡಿರಲಿಲ್ಲ. ಮೈಸೂರು ಬ್ಯಾಂಕ್ ಸರ್ಕಲ್ ಬಂದ್ರು, ವಾಟಾಳ್ ನಾಗರಾಜ್ ಅವ್ರ ನಾಯಕತ್ವದಲ್ಲಿ ಬಂದ್ ಮಾಡ್ತೀವಿ ಅಂತ ಹೋಗೇ ಬಿಟ್ರು. ಎಲ್ರು ಸಭೆಯಲ್ಲಿ ನಾ ಮುಂದು ತಾ ಮುಂದು ಅಂತ ಹೇಳಿ ಬಂದ್ಗೆ ಬೆಂಬಲ ಕೊಟ್ರು. ನನ್ನ ಎಡ ಕೂತವರೆಲ್ಲ ಬೆಂಬಲ ಕೊಟ್ರು, ಬಲ ಕೂತವರೆಲ್ಲ ಬೆಂಬಲ ಕೊಟ್ರು. ಆ ನೈತಿಕ ಅನ್ನೋದು ಇದೆಯಲ್ಲ, ಅದ್ರಲ್ಲಿ ಒಂದೊಂದು ಪದನೂ ನನಗೆ ಹೇಳಕ್ ಬದ್ದದ್ ಬರುತ್ತೆ. ಯಾರಿಗ್ ಬೇಕು ನಿಮ್ ನೈತಿಕ ಬೆಂಬಲ? ಯಾರಿಗ್ ಬೇಕು? ಯಾರು ನೀವು? ಏನ್ ಬಹಳ ದೊಡ್ಡ ಈ ದೇಶ ಚಂದ್ರಲೋಕ ನಡೀತಾ ಇದ್ದೀರಾ? ಅದಕ್ಕೆ ನೈತಿಕ ಬೆಂಬಲವಾ? ಏನ್ ಬೇಕಾಗಿಲ್ಲ. ಇನ್ನು ಪೊಲೀಸರು ವಶಕ್ಕೆ ಪಡೆಯುವ ಮುನ್ನ ಮಂತ್ರಿ ಮಾಲ್, ಒರಾಯನ್ ಮಾಲ್ ಮತ್ತು ಮೆಟ್ರೋ ನಿಲ್ದಾಣಗಳಿಗೆ ಭೇಟಿ ನೀಡಿ ಬೆಂಬಲ ನೀಡುವಂತೆಯೂ ವಾಟಾಳ್ ಮನವಿ ಮಾಡಿದ್ರು. ಇನ್ಫಾರ್ಮಲ್ಲ, ಜನ ನುಗ್ಗಿದ್ಬಿಟ್ಟಾರ. ಆಮೇಲೆ ನೀವೇನು ಮಾಡಕ್ಕಾಗಲ್ಲ. ಆಮೇಲೆ ನೀವು ಪ್ರೀತಿಯಿಂದ ಬಂದ್ ಮಾಡಿ, ಒಳ್ಳೇದು. ಮಂಡ್ಯದಲ್ಲಿ ಅನ್ನದಾತರ ಸಿಡಿಮಿಡಿ, ಸ್ವಪಕ್ಷದ ವಿರುದ್ಧವೇ ಶಾಸಕ ಗುಡುಗು. ನಾಳಿನ ಕರ್ನಾಟಕ ಬಂದ್ಗೆ ರೈತ ಹಿತರಕ್ಷಣಾ ಸಮಿತಿ ಬೆಂಬಲ ಘೋಷಿಸಿದೆ. ಇವತ್ತು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಅಲ್ಲದೆ ನಾಳಿನ ಬಂದ್ಗೆ ಬೆಂಬಲ ಕೊಡುವಂತೆ ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಮನವಿ ಮಾಡ್ತಾ ಇದ್ದಾರೆ. ಅತ್ತ ರಾಮನಗರ ಮತ್ತು ಮೈಸೂರಿನಲ್ಲೂ ರೈತ ಸಂಘದವರು ನಾಳಿನ ಬಂದ್ಗೆ ಬೆಂಬಲ ಘೋಷಿಸಿದ್ದಾರೆ. ಕನ್ನಡ ಪರ ಸಂಘಟನೆಯ ಮುಖಂಡರಾದಂಥ ವಾಟಾಳ್ ನಾಗರಾಜರವರು ಹಾಗೂ ಅನೇಕ ಹೋರಾಟಗಾರರು ಕೊಟ್ಟಿರುವಂಥ ಬಂದ್ ಕರೆಗೆ ನಾವು ಸರ್ಕಾರದ ನಡೆಯನ್ನು ನೋಡ್ತೀವಿ, ಬಂದನ್ನು ಕೂಡ ನಾವು ಮಾಡ್ತೀವಿ. ಖಂಡಿತ ಬೆಂಬಲ ಅಲ್ಲ, ಬಂದ್ ಮಾಡ್ತೀವಿ. ಇದು ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾವೇರಿ ನೀರನ್ನ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು ಬಿಡಬೇಕಂತ ಏನು ಆದೇಶ ಮಾಡಿದೆ ಕಾವೇರಿ ನ್ಯಾಯಮಂಡಳಿಗಳು, ಇದು ಅವೈಜ್ಞಾನಿಕವಾಗಿತ್ತು. ಯಾವುದೇ ಕಾರಣಕ್ಕೆ KRSನಿಂದ ಒಂದು ತೊಟ್ಟು ನೀರು ಬಿಡಬಾರ್ದು ಹೊರಗಡೆಗೆ. ಯಾಕೆಂದರೆ ಇಲ್ಲೇ ಕುಡಿಯೋ ನೀರಿಗೆ ಅಭಾವ ಇದೆ, ಭಾಳ ಕಷ್ಟ ಇದೆ. ಇವತ್ತು 9 ಜಿಲ್ಲೆಗಳಿಗೆ ಕುಡಿಯೋ ನೀರು ಬೇಕು ಅಂತ. ಕುಡಿಯೋ ನೀರಿಗೆ ಹಿಂದೆ ಇರುವಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ಏನು ಸ್ಟ್ಯಾಂಡಿಂಗ್ ಬೆಳೆಗಳೇನಿದೆ ಅವೆಲ್ಲ ಒಣಗ್ತಾ ಇದೆ ಮಂಡ್ಯ ಜಿಲ್ಲೆ ಒಳಗೆ. ಹಂಗಾಗಿ ಇವರು ಇವತ್ತು ತಮಿಳುನಾಡು ನೀರು ಕೊಟ್ಟರೆ ಸರ್ಕಾರ ಯಾವುದೇ ಕಾರಣಕ್ಕೆ ತಮಿಳುನಾಡು ನೀರು ಕೊಡಬಾರ್ದು. ವಾಟಾಳ್ ನಾಗರಾಜ್ ಅವರು ಕಳೆದ ಒಂದು ವಾರದ ಹಿಂದೆನೆ ಒಂದು ಕರ್ನಾಟಕ ಬಂದ್ ಮಾಡ್ತೀವಿ ಅಂತೇನು ಹೇಳಿದ್ರು. ಅದಾದ ನಂತರ ಮಳೆ ಪ್ರಾರಂಭವಾಗಿ ಸ್ವಲ್ಪ ಉಸಿರಾಡುವಂಥ ಪ್ರಮೇಯ ಬಂತು. ಆದರೆ ನಿನ್ನೆ ತೀರ್ಮಾನದ ಪ್ರಕಾರ
ನಮಗೆ ತೊಂದರೆ ಆಗುತ್ತೆ, ಸರ್ಕಾರ ಏನಾದ್ರು ತೀರ್ಮಾನ ಮಾಡಿ ನೀರು ಬಿಡೋದಾದ್ರೆ ನಮಗೆ ಮುಂದೆ ತೊಂದರೆ ಆಗುತ್ತೆ ಅಂತೇಳಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ನಾಳೆ ಕರ್ನಾಟಕ ಬಂದ್ ಏನಿದೆ ಅದಕ್ಕೆ ನಮ್ಮ ಕರ್ನಾಟಕ ರೈತ ಸಂಘ ಕೂಡ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇರ್ತೀವಿ. ಈ ಮಧ್ಯೆ ತಮಿಳುನಾಡಿಗೆ ನೀರು ಬಿಟ್ರೆ ನಾನೇ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀನಿ, ರಾಜ್ಯದ ಸಂಸದರು ಏನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅಂತ ಮಂಡ್ಯದ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಸ್ವಪಕ್ಷದ ವಿರುದ್ಧವೇ ಪರೋಕ್ಷವಾದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸಂಸದರುಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಬರೀ ರಾಜ್ಯ ಸರ್ಕಾರ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂದ್ಕೊಂಡು ಕೂತಿದ್ದಾರೆ. 13 ಕ್ಯೂಸೆಕ್ಸ್ ನೀರು ಕೂಡ ರಾಜ್ಯ ಸರ್ಕಾರ ಬಿಡೋದು ಇಲ್ಲ, ಬಿಡಬಾರ್ದು. ಅದ್ರ ಬಗ್ಗೆ ಅದರಲ್ಲಿ ಏನು ಎರಡು ಮಾತಿಲ್ಲ. ಬಟ್ ಈಗ ಮಳೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನಾವು ನಮ್ಮ ರೈತರುಗಳ ಬೆಳೆಗಳಿಗೆ ಮತ್ತು ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಕೊಡಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು. 12,000 ಕ್ಯೂಸೆಕ್ಸನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಬಿಟ್ಟರೆ ನಾವು ನಮ್ಮ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಬೇಕಾಗ್ತದೆ. ಒಂದೆಡೆ ಜಲಾಶಯಕ್ಕೆ ನೀರು ಹರಿದು ಬಂದಿದೆ ಅನ್ನೋ ಸಮಾಧಾನ, ಮತ್ತೊಂದ್ ಕಡೆ ಹನಿ ನೀರನ್ನು ಬಿಡಬಾರದು ಅನ್ನೋ ರೈತರ ಹಕ್ಕೊತ್ತಾಯ. ಒಟ್ನಲ್ಲಿ ಕಾವೇರಿ ಕೊಳ್ಳದ ರೈತರ ಆಕ್ರೋಶದ ಜ್ವಾಲೆ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ನಾಳಿನ ಬಂದ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, TV9.